ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ, ನೀವು ಬದುಕಿರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಪದ್ದು ಅಣ್ಣ ಎಷ್ಟು ಸಾರಿ ಹೇಳಿದ್ದಾರೆ ಪೃಥ್ವಿಗೆ ಏನೂ ಆಗಿರಲ್ಲ ಅಂತ. ಆದ್ರೂ ಆ ಮಾತಿನ ಮೇಲೆ ನನಗೆ ಯಾಕೋ ನಂಬಿಕೆನೇ ಬರ್ತಾ ಇರಲಿಲ್ಲ. ಇವತ್ತು ನಾನು ನಿಮ್ಮನ್ನ ನೋಡ್ತೀನಿ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಅಣ್ಣ. ನಂದಿನಿ ಅಮ್ಮ, ನೀವು ಬದುಕಿರೋ ವಿಷಯನೂ ನನಗೆ ಗೊತ್ತಿರಲಿಲ್ಲ. ಆ ವಿಜಯಾಂಬಿಕಾ ನಿಮಗೇನೋ ಅನಾಹುತ ಮಾಡಿದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ದೇವರ ತಾಯಿ, ನನ್ನ ಅದೃಷ್ಟ, ನಿಮಗೇನು ಆಗಿಲ್ಲ, ನೀವು ಬದುಕಿದ್ದೀರಾ. ನನ್ನ ಪಾಲಿನ ದೇವತೆ, ನನ್ನ ಬದುಕಿನ ತಾಯಿ, ನನ್ನ ಜೀವನದಲ್ಲಿ ಒಡ ಹುಟ್ಟಿರೋ ತಂಗಿಗಿಂತ ಹೆಚ್ಚಾಗಿರೋ ನನ್ನ ದೇವತೆ ನಂದಿನಿ ಅಮ್ಮ ಬದುಕಿದ್ದಾರೆ. ಆದ್ರೆ ಅದೆಷ್ಟೋ ವರ್ಷ ನಿಮ್ಮನ್ನು ನೋಡದೆ ನಿಮ್ಮ ಬಗ್ಗೆ ಇರೋ ಅಪವಾದಗಳು, ತಾಯಿ ಮಗಳು ಗಂಡ ಎಲ್ಲ ದೂರ ದೂರ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮೈ ಉರಿಯುತ್ತೆ. ಇದಕ್ಕೆಲ್ಲ ಕಾರಣ ವಿಜಯಾಂಬಿಕಾ. ನಾನು ನಂದಿನಿನ ಎಷ್ಟು ನಂಬಿದ್ದೆ. ಅವಳೇ ಜೀವ ಅಂದ್ಕೊಂಡಿದ್ದೆ. ಅವಳು ಬಿಟ್ಟರೆ ನನಗೆ ಬದುಕೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು. ಅಕ್ಕ ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು, ಶ್ರಾವಣಿ ನನ್ನ ಮಗಳೇ ಅಲ್ಲ, ನನ್ನ ರಕ್ತನೇ ಅಲ್ಲ. ನಂದಿನಿ ಮಾಡಿದ ಮೋಸಕ್ಕೆ ಪ್ರತಿಫಲನೇ ಈ ಶ್ರಾವಣಿ ಅಂತ ಗೊತ್ತಾಯ್ತು. ಅಕ್ಕ ಈ ವಿಷಯ ಹೇಳಿದ ಮೇಲೆ ನನ್ನ ಹೃದಯ ಒಡೆದು ನುಚ್ಚು ನೂರು ಆಗೋಯ್ತು. ನಂದಿನಿ ಅಮ್ಮ, ಆ ವಿಜಯಾಂಬಿಕಾ ದೊಡ್ಡ ಬಲೆನೆ ಹಿಂಡಿದಾಳೆ, ತುಂಬಾ ಕುತಂತ್ರ ಮಾಡಿದಾಳೆ. ಶ್ರಾವಣಿ ಅಮ್ಮ ನಿಮ್ಮ ಮಗಳೇ ಅಲ್ಲ ಅಂತ ವೀರುಗೆ ಹೇಳಿದಾಳೆ, ಮತ್ತೆ ಆ ಮಾತನ್ನ ನಂಬಿಸಿದಾಳೆ. ಎಲ್ಲ ಸುಳ್ಳು ಅಂತ ವೀರುಗೆ ಮೊದಲು ಗೊತ್ತಾಗ್ಬೇಕು. ಈ ಸತ್ಯ ಗೊತ್ತಾಗಬಾರ್ದು ಅಂತಾನೆ ಇಷ್ಟು ವರ್ಷ ನನ್ನನ್ನು ಅವಳು ಕೂಡ ಹಾಕಿದ್ದು. ನಂದಿನಮ್ಮ, ಪೃಥ್ವಿ ಬದುಕಿರೋ ವಿಷಯ ನಿಮಗೆ ಗೊತ್ತಾದರೆ ಗಾಬರಿ ಆಗ್ತೀರಾ, ತಕ್ಷಣಕ್ಕೆ ತೊಂದರೆ ಆಗ್ಬೋದು ಅಂತ ಇಷ್ಟು ದಿನ ಮುಚ್ಚಿಟ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಪದ್ದು, ಈಗ ನೀವಿಬ್ರು ನನ್ನ ಜೊತೆಲಿದ್ದೀರ. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನಾನು ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಜೊತೆ ನಾನಿದ್ದೀನಿ ಅಂತ ನನ್ಗನ್ನಿಸ್ತಾ ಇದೆ. ಒಂದ್ ಕಡೆ ನೀವು, ಇನ್ನೊಂದ್ ಕಡೆ ಪೃಥ್ವಿ ಅಣ್ಣ, ಮತ್ತೊಂದ್ ಕಡೆ ನನ್ನ ಅಳಿಗ ಸುಬ್ಬು. ಸಾಕಮ್ಮ, ನಾನು ಈ ಯುದ್ಧ ಗೆಲ್ತೀನಿ. ಸತ್ಯ ಇನ್ನು ಮುಂದೆ ತಾಂಡವ ಆಗುತ್ತೆ, ಸುಳ್ಳು ಸುಟ್ಟು ಭಸ್ಮ ಆಗುತ್ತೆ. ಆ ವಿಜಯಾಂಬಿಕಾ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ತಾಳೆ ಮೊರೆ. ಓಹೋ, ಇಲ್ಲೇ ಇದೆಯಾ ಸಾವಿತ್ರಿ? ಬಾ, ನಾನು ನಿನ್ನ ರೂಮಲ್ಲೇ ಇರ್ತೀಯ ಅಂತ ಅಂದ್ಕೊಂಡಿದ್ದೆ. ಬೆಕ್ಕಿಗೆ ಹಸುವಾದಾಗ ಹಾಲು ಕುಡಿಬೇಕು. ಹಸು ಹಾಲಾದರೂ ಪರವಾಗಿಲ್ಲ, ಎಮ್ಮೆ ಹಾಲಾದರೂ ಪರವಾಗಿಲ್ಲ, ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ, ಹಳ್ಳಿ ಹಾಲಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಕುಡಿದ್ಬಿಡ್ಬೇಕು ಅಷ್ಟೇ. ಇವಾಗ ತಾನೇ ಒಳ್ಳೆ ಹೈದ್ರಾಬಾದ್ ಬಿರಿಯಾನಿ ತಿನ್ಕೊಂಡು ಬಂದೆ. ಈ ಕಣ್ಣು ಮುಂದೆ ನಾಟಿ ಬಿರಿಯಾನಿ ಇದೆ, ಇದನ್ನು ತಿನ್ನಬಾರ್ದಾ? ಬಾ. ಏನಾಗೈತೆ? ಕೆಂಕಾಗೈತೆ, ಗಾಯ ಆಗೈತಾ? ಏಯ್ ದಡ್ಡಿ, ಹಳ್ಳಿ ಪೆಕ್ರು, ಕೂತ್ಕೋ. ಏಯ್, ಇದು ಒಂದೊಂದು ಹುಡುಗಿನೂ ಕೊಟ್ಟಿರೋ ಮುತ್ತು. ಸಾವಿತ್ರಿ, ಯಾಕೆ ಬೇಜಾರಾಯ್ತಾ? ಬೇಜಾರು ಮಾಡ್ಕೋಬೇಡ. ನಿನಗೂ ಇದಕ್ಕಿಂತ ಕೆಂಪಾಗಿರೋ ಮುತ್ತುಗಳನ್ನ ಕೊಡ್ತೀನಿ. ಬಾ. ಯಾಕೆ ಸಾವಿತ್ರಿ?
ನಿಮ್ದಮ್ಮಯ್ಯ ಅಂತೀನಿ. ನನ್ನ ಬಿಟ್ಬಿಡಿ. ಏಯ್, ಅದು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ? ನಾನು ನೀನು ಇವಾಗ ಗಂಡ ಹೆಂಡ್ತಿ. ಗಂಡ ಹೇಳಿದ ಮಾತನ್ನ ಕೇಳ್ಬೇಕು ನೀನು. ನೋಡು ಸಾವಿತ್ರಿ, ನೋಡು, ನಾನು ನಿನ್ನ ಮೈ ಮೇಲೆಲ್ಲ ಇದೇ ಥರ ಗುರುತು ಮಾಡ್ತೀನಿ. ಗುರುತು ಮಾಡಾದ್ಮೇಲೆ ಏನು ಮಾಡ್ತೀಯಾ? ಏನು ಹೋಗ್ಬಿಟ್ಟು ಶ್ರಾವಣ ಸುಬ್ಬು ಹತ್ರ ಹೇಳ್ತೀಯಾ ನನ್ನ ಗಂಡ ನನ್ನ ಮೈಗೆಲ್ಲ ಮುತ್ತು ಕೊಟ್ಟು ಗುರುತು ಮಾಡ್ದ ಅಂತ ಹೇಳ್ತೀಯಾ? ಹೇಳು ಪರವಾಗಿಲ್ಲ, ಬಾ ಬಾ, ಮುತ್ತು ಕೊಡ್ತೀನಿ ಬಾ. ಆಗಲ್ಲ ಅಲ್ವಾ ಸಾವಿತ್ರಿ? ಇದನ್ನ ಯಾರ ಹತ್ರನೂ ಹೇಳೋದಕ್ಕಾಗಲ್ಲ. ನಿನ್ನ ಒಳಗೆ ಹಿಡ್ಕೊಂಡು ನೀನೇ ಕೊರುಕೊಂಡು ಸಾಯ್ಬೇಕು. ಸಾವಿತ್ರಿ, ಬಾ ಸಾವಿತ್ರಿ, ಗುರುತು ಮಾಡ್ತೀನಿ ಬಾ. ನನ್ನನ್ನೇ ಮದುವೆ ಆಗ್ತಾಳಂತೆ, ಮಾಡ್ತೀನಿ. ಅಮ್ಮನ ಪ್ರೀತಿ ಅಂತೂ ಸಿಕ್ಕೇ ಇಲ್ಲ. ಅಮ್ಮನ್ನ ನೇರವಾಗಿ ನೋಡೂ ಇಲ್ಲ. ಅಮ್ಮನ ಮಡ್ಲಲ್ಲಿ ಬೆಳೆದೂ ಇಲ್ಲ. ಅಮ್ಮ ಮತ್ತೆ ಸಿಗ್ತಾಳೆ ಅನ್ನೋ ನಂಬಿಕೆಯಿಂದ ಕಾದು ಕಾದು ಸಾಕಾಗೋಗಿದೆ ಸುಬ್ಬು. ಕಡೆ ಪಕ್ಷ ಅಪ್ಪ ಆದ್ರೂ ನನ್ನ ಜೊತೆ ಮಾತಾಡಿ ಹೇಗಿದ್ಯಾ ಮಗಳೇ ಅಂತ ಕೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಪ್ರತಿ ಹೆಣ್ಮಗಳಿಗೂ ಗಂಡನ ಮನೆಗೆ ಬಂದಾಗ ತವ್ರ ಮನೆ ನೆನಪಾಗ್ತಾ ಇರುತ್ತೆ. ತವ್ರ ಮನೆಯಿಂದ ಅಪ್ಪ ಅಮ್ಮ ಬರಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಕಷ್ಟ ಸುಖ ಅವ್ರ ಜೊತೆ ಹಂಚ್ಕೋಬೇಕು, ಪ್ರತಿ ವಿಷಯನೂ ಅವ್ರ ಹತ್ರ ಹೇಳ್ಬೇಕು ಅಂತ ಎಲ್ಲ ಆಸೆ ಇರುತ್ತೆ. ಆದ್ರೆ ಇದು ಯಾವುದು ನನಗೆ ಸಿಕ್ಕಿಲ್ಲ ಸುಬ್ಬು. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಹೇಳು. ಮಾತಾಡು ಸುಬ್ಬು, ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಸಾಯಕ್ ಮುಂಚೆ ಆದ್ರೂ ಅಪ್ಪ ನನ್ನ ಪ್ರೀತಿಯಿಂದ ಮಾತಾಡ್ಸೋ ದಿನ ಬರಬೇಕು.